ಮಸೀದಿಗಳು ಯಾವ ಸರ್ಕಾರದ ಸುಭದ್ರೆಗಳಿಲ್ಲ, ಚರ್ಚ್ಗಳು ಯಾವ ಸರ್ಕಾರದ ನಿಯಂತ್ರಣಗಳಿಲ್ಲ. ಅವ್ರದೇ ಆದಂಥ ಧರ್ಮವನ್ನು ಅವ್ರದೇ ಆದಂಥ ಧರ್ಮನಿಷ್ಠರು ಅದನ್ನು ಪಾಲನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ನಮ್ಮ ದೇವಸ್ಥಾನಗಳನ್ನ ಸರ್ಕಾರದಲ್ಲಿ ಏನು ಕೊಡಬೇಕು? ಬೇಕಾಗಿಲ್ಲ. ಧರ್ಮದ ರಕ್ಷಣೆ, ದೇವಾಲಯಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಈಗಾಗಲೇ ನಮ್ಮ ಮಧ್ಯೆ ಇರ್ತಕ್ಕಂಥ ಕಾನೂನು, ಹಿಂದೂ ಧರ್ಮದ ದತ್ತಿ ಇಲಾಖೆ ಮತ್ತು ಸಂಸ್ಕೃತ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಯಾವುದೇ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಅಲ್ಲಿ ಆಡಳಿತ ವ್ಯವಸ್ಥೆಯಿಂದ ಹಿಡ್ಕೊಂಡು ಅಧಿಕಾರಿಗಳಿಂದ ಹಿಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಒಂದು ಡಿಗ್ರೇಡ್ ದರ್ಜೆಯ ನೌಕರನು ಕೂಡ ಹಿಂದೂ ಆಗಿರ್ಬೇಕು ಹೊರತು ಹಿಂದೂ ಏತರು ಆಗಿರಬಾರ್ದು ಅಂತ ಅನ್ನೋದಿದೆ. ಆದ್ರೆ ಏನಾಗ್ತಿದೆ, ಈ ರೀತಿ ಎ ಗ್ರೇಡ್ಗೆ ಸಂಬಂಧಪಟ್ಟಂತ ದೇವಸ್ಥಾನಗಳು, ಬಿ ಗ್ರೇಡ್ಗೆ ಸಂಬಂಧಪಟ್ಟಂತ ದೇವಸ್ಥಾನಗಳು, ಸಿ ಗ್ರೇಡ್ ಸಂಬಂಧಪಟ್ಟಂತ ದೇವಸ್ಥಾನಗಳಂತ ಆಯಾ ದೇವಸ್ಥಾನಗಳ ಆದಾಯದ ಮೇಲೆಗೆ ನಾವೇನ್ ಮಾಡ್ತೀವಿ, ಒಂದೊಂದು ಗ್ರೇಡ್ಗಳನ್ನು ಕೊಡ್ತಾ ಬರ್ತೀವಿ. ಇವತ್ತು ಬಿ ಮತ್ತು ಸಿ ಗ್ರೇಡ್ಗೆ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ನೋಡಿದಾಗ ಜಿಲ್ಲಾಧಿಕಾರಿಗಳು ಆ ದೇವಸ್ಥಾನಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಕಾನೂನು ಏನ್ ಹೇಳುತ್ತೆ, ಹಿಂದೂ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅನ್ಯ ಧರ್ಮೀಯರು ಅಲ್ಲಿ ಅಧಿಕಾರಿಗಳಾಗಿರ್ಬಾರ್ದು ಅಂತ ಹೇಳುತ್ತೆ. ಆದ್ರೆ ಎಷ್ಟೋ ಜಿಲ್ಲೆಗಳಲ್ಲಿ ನಾವು ಅನ್ಯ ಧರ್ಮೀಯರು ಅಂದ್ರೆ ಹಿಂದೂ ಏತರರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ, ಹಿಂದೂ ಧರ್ಮದ ಸಂಸ್ಕೃತಿ ಬಗ್ಗೆ ಅವರಿಗೆ ನಂಬಿಕೆ ಇರೋದಿಲ್ಲ. ಹೀಗಿದ್ದಾಗ ಅವರು ಹೇಗೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತಾರೆ? ಅವ್ರು ಹೇಗೆ ನಮ್ಮ ದೇವಸ್ಥಾನಗಳ ಬಗ್ಗೆ ಕಾಳಜಿಗಳನ್ನು ಕೊಡ್ತಾರೆ? ಆ ಕಾರಣಕ್ಕಾಗಿ ಅವರ ಅಡಿಯಲ್ಲಿ ನಮ್ಮ ದೇವಸ್ಥಾನಗಳು ಬರೋದು ಬೇಕಿಲ್ಲ. ನಾವು ಅಧಿಕಾರಿಗಳ ಬದಲಾಯಿಸಿ ಅನ್ನೋದ್ರ ಬದಲಾಗಿ ದೇವಸ್ಥಾನಗಳು ಅವರಿಂದ ಹೊರಗಡೆ ಬರಲಿ, ಅವ್ರ ನಿಯಂತ್ರಣದಲ್ಲಿ ಬೇಡ ನಮಗೆ. ಆ ದೇವಸ್ಥಾನದ ಒಳಗಡೆ ಬೇರೆ ಧರ್ಮಕ್ಕೆ ಅವಕಾಶ ಇಲ್ಲ, ಅವ್ರು ಬರಬಾರ್ದು. ಯಾಕೆ ಬರಬಾರ್ದು? ನಾವೆಲ್ಲ ಸಹಿಷ್ಣುಗಳು ಬರಬೇಕು. ಯಾವಾಗ ಬರಬೇಕು ಅಂದ್ರೆ ನಮ್ಮ ಧರ್ಮವನ್ನು ಅವರು ಒಪ್ಕೊಳ್ತಾರೆ, ನಮ್ಮ ಸಂಸ್ಕೃತಿಗೆ ಅವರು ಗೌರವ ಕೊಡ್ತಾರೆ, ನಮ್ಮ ಭಗವಂತನ ನಂಬಿಕೆ ಇಟ್ಕೊಂಡು ಅವ್ರ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಸಹಜವಾಗಿ ನಾವು ಅವ್ರನ್ನ ಅಪ್ಕೊಳ್ತೀವಿ. ಆದ್ರೆ ಹೊರಗಡೆ ನಿಂತ್ಕೊಂಡವರು ನಮ್ಮ ದೇವಸ್ಥಾನವನ್ನು ತೆಗೆಳ್ತಾರೆ, ನಮ್ಮ ಧರ್ಮವನ್ನು ವಿರೋಧ ಮಾಡ್ತಾರೆ. ಆದ್ರೆ ದೇವಸ್ಥಾನಗಳು ಸರ್ಕಾರದ ಸುಭದ್ರೆಗೆ ಇರಬೇಕು, ನಿಯಂತ್ರಣದಲ್ಲಿರಬೇಕು ಅಂತ ಬಯಸ್ತಾರೆ. ಹೀಗಿದ್ದಾಗ ಅಂತ ವ್ಯಕ್ತಿಗಳನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನದ ಒಳಗಡೆ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನ ಸಾರಾಟವಾಗಿ ನಾವು ವಿರೋಧ ಮಾಡಬೇಕು. ರಾಜ್ಯ ಮಟ್ಟದ ದ್ವಿತೀಯ ದೇವಸ್ಥಾನಗಳ ವಿಶ್ವಸ್ತರ ಅರ್ಚಕರ ಅಧಿವೇಶನವನ್ನು ನಾವು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂಥ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಬರುವ ಜನವರಿ 4 ಮತ್ತು 5 2 ದಿನಗಳ ಕಾಲ ಆಯೋಜನೆಯನ್ನು ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ಸರಿಸುಮಾರು 2000ಕ್ಕೂ ಅಧಿಕ ದೇವಸ್ಥಾನದ ವಿಶ್ವಸ್ತರು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ. ಈ ಅಧಿವೇಶನದ ಮುಖ್ಯ ಉದ್ದೇಶ ಒಂದು, ದೇವಸ್ಥಾನಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತ ಮಾಡುವಂಥದ್ದು. ಎರಡನೇ ಉದ್ದೇಶ, ಇವತ್ತು ಏನು ನಮ್ಮ ದೇವಸ್ಥಾನದ ಆವರಣ ಇರಬಹುದು, ದೇವಸ್ಥಾನದ ಪರಿಸರ ಇರಬಹುದು, ದೇವಸ್ಥಾನದ ಜಾತ್ರೆ ಉತ್ಸವಗಳಲ್ಲಿ ಇವತ್ತು ಹಿಂದೂಯೇತರರು ಪ್ರವೇಶ ನಡೀತಾ ಇದೆ, ಅಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು. ಅಲ್ಲಿ ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಶ್ರದ್ಧೆ ಇದ್ದವರಿಗೆ ಮಾತ್ರ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಹಿಂದೂಗಳಿಗೆ ಉದ್ಯೋಗ ಕಲ್ಪಿಸಬೇಕು ಹೇಳುವ ನಿರ್ಣಯವನ್ನು ಅದನ್ನು ತೆಗೆದುಕೊಳ್ಳಲಿಕ್ಕಿದೆ. ಮತ್ತು ಮೂರನೇ ಉದ್ದೇಶ, ದೇವಸ್ಥಾನಗಳ ಮೂಲಕ ಹಿಂದೂ ಧರ್ಮದ ಪ್ರಚಾರವನ್ನು ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ದೇವಸ್ಥಾನಗಳಿಗೆ, ರಾಜ್ಯದ 11ಕ್ಕೂ ಅಧಿಕ ದೇವಸ್ಥಾನ ಮಠ ಮಂದಿರಗಳಿಗೆ ವಕ್ಫ್ ಬೋರ್ಡ್ ಇಂದ, ಆಯಾ ಜಿಲ್ಲಾ ವಕ್ಫ್ ಬೋರ್ಡ್ಗಳಿಂದ ನೋಟಿಸ್ ಇಶ್ಯೂ ಆಗಿದೆ. ಆ ದೇವಸ್ಥಾನದ ಜಾಗ, ದೇವಸ್ಥಾನದ ಸ್ಥಳಗಳು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದೆ ಅಂತೇಳಿ ಅದರ ವಿರುದ್ಧವೂ ಸಹ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅದ್ರ ಬಗ್ಗೆಯೂ ಸಹ ಈ ಅಧಿವೇಶನದಲ್ಲಿ ನಾವು ಅನೇಕ ನಿರ್ಣಯಗಳನ್ನ ತೆಗೆದುಕೊಳ್ಳಲಿಕ್ಕಿದ್ದೇವೆ. ಮತ್ತು ದೇವಸ್ಥಾನಗಳ ಸುವ್ಯವಸ್ಥಾಪನೆಯನ್ನು ಹೇಗೆ ಮಾಡಬೇಕು, ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಟ್ರಸ್ಟಿಗಳ ನಡುವೆ ಸಮನ್ವಯನ ಹೇಗೆ ಮಾಡಬೇಕು, ದೇವಸ್ಥಾನಗಳ ರಕ್ಷಣೆಯನ್ನ, ದೇವಸ್ಥಾನಗಳ ಮೇಲೆ ಬೇರೆ ಬೇರೆ ರೀತಿಯ ಆಕ್ರಮಣಗಳು ನಡೀತಾ ಇದೆ, ಆಘಾತಗಳು ನಡೀತಾ ಇದೆ, ಕಳ್ಳತನ ಇರಬಹುದು, ದೇವಸ್ಥಾನಗಳಲ್ಲಿ ಅನೇಕ ಘಟನೆಗಳು. ಇಂತಹ ಸಂದರ್ಭದಲ್ಲಿ ದೇವಸ್ಥಾನಗಳ ರಕ್ಷಣೆಯನ್ನು ಹೇಗೆ ಮಾಡಬೇಕು, ಮತ್ತು ದೇವಸ್ಥಾನಗಳ ಜಮೀನುಗಳ ಅತಿಕ್ರಮಣ ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇದೆ. ಹಾಗಾಗಿ ದೇವಸ್ಥಾನದ ಜಮೀನುಗಳನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ
ನಿರ್ಣಯಗಳ ಅಂಗೀಕಾರ ಆಗಲಿಕ್ಕಿದೆ. ಒಟ್ಟಾರೆ ದೇವಸ್ಥಾನಗಳ ಸಂರಕ್ಷಣೆ ದೃಷ್ಟಿಯಿಂದ ಈ ಅಧಿವೇಶನ ಒಂದು ಮಹತ್ವಪೂರ್ಣ ಭೂಮಿಕೆಯನ್ನ ನಿಭಾಯಿಸಲಿಕ್ಕಿದೆ. ಕಳೆದ ವರ್ಷ ಅಧಿವೇಶನ ಆದ ನಂತರ ಸರಿಸುಮಾರು 800 ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಅಳವಡಿಸಲಾಗಿದೆ. ಕರ್ನಾಟಕ ಸರ್ಕಾರ ಏನು ಎ ಗ್ರೇಡ್ ಟೆಂಪಲ್ಗಳಿಂದ 10% ಒಟ್ಟು ಆದಾಯದ ಮೇಲೆ ಏನು ತೆರಿಗೆಯನ್ನ ರಾಜ್ಯದ ಕಾಮನ್ ಪೂಲ್ ಫಂಡಿಗೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಹೇಳುವ ವಿಧೇಯಕದ ವಿರುದ್ಧ ರಾಜ್ಯವ್ಯಾಪಿ ಮಂದಿರ ಮಹಾಸಂಘದ ವತಿಯಿಂದ ಹೋರಾಟ ಆಂದೋಲನವನ್ನು ಮಾಡಿದ ಪರಿಣಾಮವಾಗಿ ರಾಜ್ಯಪಾಲರು ಆ ವಿಧೇಯಕಕ್ಕೆ ಸಹಿ ಆಗಲಿಲ್ಲ. ಅದರ ಪರಿಣಾಮವಾಗಿ ವಿಧೇಯಕ ಅಂಗೀಕಾರ ಆಗಲಿಲ್ಲ. ಹೀಗೆ ಕಳೆದ ವರ್ಷ ನಡೆದಂತ ಅಧಿವೇಶನ ದೇವಸ್ಥಾನದ ರಕ್ಷಣೆ ವಿಷಯದಲ್ಲಿ ಹಲವು ಮಹತ್ವಪೂರ್ಣ ಕಾರ್ಯವನ್ನ ಭೂಮಿಕೆಯನ್ನು ನಿಭಾಯಿಸಿದೆ. ಹಾಗಾಗಿ ಈ ಬಾರಿಯೂ ಈ ಅಧಿವೇಶನ ಅತ್ಯಂತ ಮಹತ್ವಪೂರ್ಣ, ದೇವಸ್ಥಾನಗಳ ಸಂರಕ್ಷಣೆ ದೃಷ್ಟಿಯಿಂದ ಬಹಳ ಮಹತ್ವದಾಗಲಿಕ್ಕಿದೆ. ಈ ಅಧಿವೇಶನದಲ್ಲಿ ನಾಡಿನ ಅನೇಕ ಸಂತರು, ಅನೇಕ ಸ್ವಾಮೀಜಿಯವರು, ಅನೇಕ ದೇವಸ್ಥಾನದ ವಿಷಯದಲ್ಲಿ ನುರಿತವಾಗಿರುವಂತಹ ನ್ಯಾಯವಾದಿಗಳು ಹಾಗೂ ಹಿರಿಯ ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನೇಕ ನಿಪುಣ ಹಿರಿಯ ಸರ್ಕಾರಿ ಅಧಿಕಾರಿಗಳು, ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಇದರಲ್ಲಿ ಭಾಗಿಯಾಗಲಿಕ್ಕಿದೆ. ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೆ ಅವರಿಗೆ ಈ ಅಧಿವೇಶನದಲ್ಲಿ ಒಂದು ಅರ್ಚಕರಾಗಿರಬೇಕು. ಎರಡನೇದು ದೇವಸ್ಥಾನದ ಟ್ರಸ್ಟಿ, ವಿಶ್ವಸ್ತರು, ಧರ್ಮದರ್ಶಿಗಳಾಗಿರಬೇಕು ಅಥವಾ ದೇವಸ್ಥಾನ ಕಾರ್ಯಕ್ಕಾಗಿ ಹೋರಾಟ ಮಾಡುವ ವಕೀಲರು, ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಬಹುದು. ಅವರನ್ನು ಈ ಅಧಿವೇಶನದಲ್ಲಿ ಆಮಂತ್ರಣವನ್ನು ಕೊಡ್ತೇವೆ. ನಾವು ಈ ಪತ್ರಿಕಾ ಪರಿಷತ್ ಮೂಲಕ ಯಾರಿಗೆ ಇದರಲ್ಲಿ ಭಾಗಿಯಾಗಲಿಕ್ಕೆ ಆಸಕ್ತಿ ಇದೆ ಅವರು ದಯಮಾಡಿ ಈ ಒಂದು ನಮ್ಮ 7204082609 ಈ ಒಂದು ಫೋನ್ ನಂಬರಿಗೆ ಅವರು ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಣಿ ಮಾಡುವ ಮೂಲಕ ಈ ಅಧಿವೇಶನದಲ್ಲಿ ಭಾಗಿಯಾಗಬಹುದು.